ಇನ್ನು ದೂರುದಾರ ತೋರಿಸಿದ ಸ್ಥಳದಲ್ಲಿ ಕಳೇಬರ ಇನ್ನೂ ಪತ್ತೆಯಾಗಿಲ್ಲ. ಪಾಯಿಂಟ್ 1 ರಿಂದ 17ರವರೆಗೆ ಸ್ಥಳ ಶೋಧ ಆಯಿತು. SIT ಅಧಿಕಾರಿಗಳು ಮಣ್ಣನ್ನು ಹೊತ್ತರು. ಆದರೂ ಕೂಡ ಆ 6ರಲ್ಲಿ ಕೆಲವು ಮೂಳೆ ಸಿಕ್ತು ಬಿಟ್ಟರೆ ಪೂರ್ತಿ ಅಸ್ಥಿಪಂಜರ ಅಂತ ಎಲ್ಲೂ ಸಿಕ್ಕಿಲ್ಲ. SIT ಅಧಿಕಾರಿಗಳಿಗೆ ನೀಡಿರುವ ಹೇಳಿಕೆ ಇದೆಯಲ್ಲ, ಈ ಹಿಂದೆ ಅನಾಮಿಕ ನೀಡಿದಂಥ ಹೇಳಿಕೆ, ಆ ಘಟನೆಗಳ ಉಲ್ಲೇಖದ ಮೇಲೆ ಅನುಮಾನ ಮೂಡಿದೆ. ಕೋರ್ಟ್ಗೆ SIT ಅಧಿಕಾರಿಗಳಿಗೆ ದಾರಿ ತಪ್ಪಿಸಿದ್ನ ಈ ಅನಾಮಿಕನ ಜೀವನದ ಬಗ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನು ಈಗ ಕಲೆ ಹಾಕ್ತಾ ಇದ್ದಾರೆ. ಕಿರಣ್ ಮತ್ತೊಮ್ಮೆ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಇದನ್ನೆಲ್ಲ ಪ್ರಾರಂಭದ ಹಂತದಲ್ಲಿ ಮಾಡಬೇಕಾಗಿತ್ತು. ಯಾರೀತ ಅನಾಮಿಕ? ಈ ಏನೋ 17, 18 ಒಂದು ಗುಂಡಿ ಹೇಳ್ತಾ ಇದ್ದಾನೆ, ನಿಜಕ್ಕೂ ಹೌದಾ? ಅದರಲ್ಲಿ ಇರೋದು ಹೌದಾ? ಸ್ವಲ್ಪನಾದರೂ ವಿಚಾರಣೆ ಮಾಡಬೇಕಾಗಿತ್ತು. ಫೈನಲಿ ಈಗಲಾದರೂ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರಲ್ಲ, ಯಾವ ರೀತಿಯಾಗಿರುತ್ತೆ ಅಂತ ಈ ಅನಾಮಿಕನ ವಿಚಾರಣೆ? ಖಂಡಿತ ವಾಸು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ SIT ಅವರೇ ಕೊಡಬೇಕು. ಯಾಕಂತ ಹೇಳಿದ್ರೆ, ಯಾವಾಗ ಆತ ದೂರುದಾರ ನ್ಯಾಯಾಲಯಕ್ಕೆ ಬಂದ, ತನ್ನ ದೂರನ್ನು ಸಲ್ಲಿಸಿದ, ಅದ ನಂತರ ಪೊಲೀಸ್ ಸ್ಟೇಷನ್ಗೆ ಬಂದ ಹೇಳಿಕೆಗಳನ್ನು ಕೊಟ್ಟ, ಅದ ನಂತರ ಯಾವಾಗ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತಮ್ಮ ಸುಪತ್ತಿಗೆ ತಗೊಂಡ್ರು, ತನಿಖೆ ಆರಂಭಿಸಿದ್ರು, ಆವಾಗ ಮಾಡಬೇಕಾದದ್ದು ಆತನ ಹಿನ್ನೆಲೆ ಏನು ಅದನ್ನೆಲ್ಲ ಒಂದು ಕಡೆಯಿಂದ ನೋಡಬೇಕು. ಇನ್ನೊಂದು, ಆತನ ಹೇಳಿಕೆಗಳು ಯಾವ ರೀತಿ ಇದ್ದಾವೆ ಅಂತ ದಾಖಲೆ ಮಾಡಿಕೊಂಡಿದ್ದಾರೆ. ಆದರೆ ಹಂತ ಹಂತವಾಗಿ ಆತ ಏನೆಲ್ಲ ಹೇಳಿದ್ದ, ಯಾವುದೆಲ್ಲ ಸ್ಥಳಗಳನ್ನು ತೋರಿಸಿದ್ದ, ಘಟನೆಗಳನ್ನು ಹೇಳಿದ್ದ, ಉಲ್ಲೇಖ ಮಾಡಿದ್ದ, ಆದರೆ ಅಲ್ಲಿ ಎಲ್ಲೂ ಕೂಡ ಕಳೇಬರ ಆಗಲಿ ಅಸ್ಥಿಪಂಜರದ ಕುರು ಸಿಕ್ಕಿಲ್ಲ. ಅಂದರೆ ಒಂದು ಅನುಮಾನ ಅಂತೂ ಮೂಡ್ತಾ ಇದೆ. SIT ಅಧಿಕಾರಿಗಳಿಗಂತೂ ಅನುಮಾನದ ಮೇಲೆ ಅನುಮಾನ ಮೂಡ್ತಾನೇ ಇದೆ. ಹಾಗೆಯೇ ಜನರಿಗೂ ಕೂಡ ಈ ಅನುಮಾನಗಳು ದಟ್ಟವಾಗ್ತಾ ಇದ್ದಾವೆ. ಆತ ಹೇಳಿದಂತಹ ಜಾಗಗಳಲ್ಲಿ ಕುರುಗಳು ಸಿಕ್ಕಿಲ್ಲ, ಯಾವುದೇ ಕಳೇಬರ ಸಿಕ್ಕಿಲ್ಲ, ಅಸ್ಥಿಪಂಜರ ಸಿಕ್ಕಿಲ್ಲ. ಆತ ಹೇಳಿದಂತಹ ಕೆಲವು ಘಟನೆಗಳು ಎಲ್ಲೋ ಒಂದು ಕಡೆ ಆ ಥರದ್ದು ನಡೆದೇ ಇಲ್ಲ ಅನ್ನೋ ಒಂದು ಖಾತ್ರಿ ಆಗ್ತಾ ಇರುವಂಥದ್ದು. ಹಾಗೆಯೇ ಆತ ಹೇಳಿದಂತಹ ಹೇಳಿಕೆಗಳು ಅದು ಎಲ್ಲದಕ್ಕೂ ಅನುಮಾನ. ಯಾಕಂದರೆ ಆತ ಒಂದು ವೇಳೆ ಫೇಲ್ ಆಗ್ತಾನೆ ಅಂತ ಆದರೆ ಇಲ್ಲೆಲ್ಲದರಲ್ಲೂ ಎಲ್ಲೂ ಸಿಕ್ಕಿಲ್ಲ. ಯಾಕಂದರೆ ಎಕ್ಸೆಪ್ಟ್ ಸ್ಪಾಟ್ ನಂಬರ್ 6 ಅಲ್ಲಿ ಕೆಲವು ಮೂಳೆಗಳು ಸಿಕ್ಕಿದೆ ಬಿಟ್ಟರೆ ಬೇರೆ ಎಲ್ಲೂ ಆತ ಹೇಳಿದಂತಹ ಘಟನೆಗಳು ನಡೆದಿಲ್ಲ. ಯಾಕಂದರೆ ಸ್ಪಾಟ್ ನಂಬರ್ 13 ತುಂಬ ಇಂಪಾರ್ಟೆಂಟ್. ಅಲ್ಲಿ 70ಕ್ಕೂ ಹೆಚ್ಚು ನಾನು ಶವಗಳನ್ನು ಹೂತಿದ್ದೆ ಅಂತ ಆತ ಉಲ್ಲೇಖ ಮಾಡಿದ್ದ. ಅಲ್ಲಿ ಒಂದೇ ಒಂದು ಕುರುಗಳು, ಯಾಕಂದರೆ ಅಷ್ಟು 15 ಅಡಿ ಅಗದ್ರೂ ಕೂಡ ಒಂದೇ ಒಂದು ಕಳೇಬರದ ಕುರು ಸಿಕ್ಕಿಲ್ಲ, ಅಸ್ಥಿಪಂಜರದ ಕುರು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಆತ ಏನಾದರೂ ಫರ್ನಿಷಿಂಗ್ ಫಾಲ್ಸ್ ಇನ್ಫಾರ್ಮೇಷನ್ ಅನ್ನೋ ಒಂದು ಈ ಕಾನ್ಸೆಪ್ಟ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಹಂತದಲ್ಲಿ ಒಂದು ವೇಳೆ ಆತ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ರಂತೆ ಆತನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಿಕ್ಕೂ SIT ಅಧಿಕಾರಿಗಳಿಗೆ ಅಧಿಕಾರ ಇದೆ. ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ ಕಾದು ನೋಡಬೇಕು. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.